ನಮ್ಗೆ ಧೈರ್ಯ ಇರಲಿಲ್ಲ, ಶಕ್ತಿ ಇರಲಿಲ್ಲ, ನಂಬಿಕೆ ಇರಲಿಲ್ಲ. ಸಾವು ನಮ್ಮ ಮೇಲೆ ಕುಂದಾಡ್ತಾ ಇತ್ತು. ಆದ್ರೆ ಒಬ್ಬ ಅಜ್ಜ ನಿಂತ ಅಂತ ಅವನ್ನ ಮಾಡಿ ಮುಂದೆ ಕೆಟ್ಟಗಿರ್ತಲ್ಲ. ಆವತ್ತು ತುಂಬ ವರ್ಷಗಳಾದ್ಮೇಲೆ ಸಾವು ಸಾಕ್ಷಾತ್ಕಾರ. ಈ ಜನತೆಗೆ ಈ ಖಳನಾಯಕನ ನಮಸ್ಕಾರ. ಲಗ 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 ಲಗ. ಯದಾ ಯದಾ ಈ ಧರ್ಮಸಿ ಭವತಿ ಭಾರತ
ಅಗ್ನಿತಾನಾದಾಂಬಿ ಚತುಷ್ಕೃತ ಧರ್ಮ ಸಂಸ್ಥಾಪನೆ ಪವಿತ್ರನಾದಾಯ ಚತುಷ್ಕೃತ ಶಂಭವಮಿ ಯುಗೆ ಇದೇನಪ್ಪ ಖಳನಾಯಕನ ಬಾಲಲ್ಲಿ ಸಂಸ್ಕೃತ ಶ್ಲೋಕ ಬರ್ತಿದೆ ವಿಚಾರ ಪಡ್ತಾ ಇದ್ದೀರಾ? ಯಾಕಂದ್ರೆ ಈ ಜಗದಲ್ಲಿ ಅನ್ಯಾಯ ಹೆಚ್ಚಾದಾಗ ನಮ್ಮಂತ ದರ್ಪಗಳ ದಬ್ಬಾಳಿಕೆ ಹೆಚ್ಚಾದಾಗ ನಮ್ಮಂತವ್ರ ಮಟ್ಟ ಹಾಕೋದಕ್ಕಿಂತ ದೇವರೊಬ್ಬ ಹುಟ್ಟಿ ಬರ್ತಾನಂತ ಅರ್ಥ. ಯಾಕಂದ್ರೆ ಇದು ಕಲಿಯುಗ. ತಲೆ ಹೊಡೆಯೋರು ಕಲಿಯುಗ, ತಲೆ ತೆಗೆಯೋರು ಕಲಿಯುಗ. ಆದ್ರೆ ಇದು ನನ್ನ ಸಾಮ್ರಾಜ್ಯ. ದೇವರು ಹುಟ್ಟುವುದಂದ್ರೆ ಏನು, ನಮ್ಮಂತ ಖಳನಾಯಕರನ್ನು ಮಟ್ಟ ಹಾಕೋದಂದ್ರೆ ಏನು? ಸಿಂಹ ನಡೆದಿದ್ದಾರೆ, ನಾನು ಕಣ್ಣಿಟ್ಟರೆ ಕೈಗೆಟ್ಟ ಹುಲಿ, ಕಾಲು ಕೆರಳಿದರೆ ಕರ್ನಾಟಕದ ಹುಲಿ. ಸೇರಿಟ್ಟರೆ ಈ ಊರಿನ ಪಂಡ ಪುರಾರಿಗಳ ಗಂಡ ಹುಲಿ, ಹಸಿದ ಎಂಬುಲಿ. ಹುಲಿ ಸಿಂಹ ನೋಡಕ್ಕೆ ಜೂ ಹೋಗ್ಬೇಕಂತೇನಿಲ್ಲ. ಒಂದ್ಸರಿ ರಮೇಶ್ ಜಾರಕಿಹೊಳಿ ತೆಗೆದರೆ ಸಾಕು, ಹುಲಿ ಸಿಂಹ ಎರಡು ಕಾಣಿಸುತ್ತೆ. ಆ ಪವರ್ ಇರೋದೇ ಜಾರಕಿಹೊಳಿ ಬ್ರದರ್ಸ್. ದಟ್ ಈಸ್ ಜಸ್ಟ್ ಬ್ರ್ಯಾಂಡ್. ನನ್ನ ಹೆಸರು ಕೇಳಿದರೆ ಕಲ್ಲಲ್ಲಿ ಹೂ ಬರುತ್ತೆ, ಮರದಲ್ಲಿ ಬೆಳೆ ಬೆಳೆಯುತ್ತೆ, ಸರ್ಪದಲ್ಲಿ ಘಟ ಸರ್ಪ, ಗಜದಲ್ಲಿ ಐರಾವತ, ಮೇಧಗಳಲ್ಲಿ ಅಶ್ವಮೇಧ, ಹುಲಿಗಳಲ್ಲಿ ರಾಜ ಹುಲಿ. ನರವ್ಯಾಘ್ರ ಸುತ್ತಮುತ್ತ ಎಲ್ಲ ಹತ್ತಾರವರೆಗೆ ನಾನೇ ಒಡೆಯ ಉಬ್ಬಿಸಿ ಕೊಪ್ಪಿ ಅಂತ ತಲೆ ಎಳ್ಕಂಡ ಮಗನೇ. ಹಿಂದೆ ನೀನೊಬ್ಬ ಯಕಶ್ಚಿತ್ತ ಕೂಲಿಕಾರ, ಶ್ರೀಮಂತನಾಗಬೇಕೆಂಬ 10 ಹಳೆ ಶ್ರೀಮಂತರನ್ನು ಕೊಲೆ ಮಾಡಿದ ಕೊಲೆಗಾರ. ಎಂದು ಕೋಟ್ಯಾಧೀಶನಾಗಿರುವ್ಯಾ? ಸಾಧ್ಯ ಇಲ್ಲ. ಹಿಂದೆ ನೀ ಮಾಡಿದ ಬಂಡಟ ಪುಡ ತಿರುಗಿಸ ನಿನ್ನ ಕೈ ತಿರುಪತ್ತಾಡು ಕೊಡಲು ಸಮಯ ಸಾಧಿಸಿ ಬಂದಿದ್ದಾನೆ ಈ ಪ್ರಯತ್ನ. ಹಿಂದಿನ ವಿಷಯ ನನ್ನ ತೆಗೆಸುತ್ತಿದ್ದ ಅಗ್ನಿಯಾಗಿ ನನ್ನ ಆಸ್ತಿ ಅಪಹರಿಸಿಕೊಂಡ ನರವ್ಯಾಘ್ರ ರಕ್ತವನ್ನು ಕುಡಿಯಲೇಬೇಕು. ಆದಷ್ಟು ಬೇಗ ಇದಕ್ಕೊಂದು ಅಸಾಧನ ಮಾಡುವವರೆಗೂ ನನಗೆ ಸಮಾಧಾನ ಇಲ್ಲ.
ಯಾರೋ ಬರ್ತಿದ್ದಾರೆ, ಯಾರಿರಬಹುದು? ಯಾರು ನೀನು? ಯಾರು ನೀನು? ಕಳ್ಳರ ಗುರು, ಪುಂಡರ ಗಂಡ, ಬಡವರ ಬಂಧು, ಸೊಕ್ಕಿನ ಶ್ರೀಮಂತರ ಶತ್ರು. ಅಂದ್ರೆ ಗಾಂಧಿ. ಗಾಂಧಿ ಯಾವ ಗಾಂಧಿ? ಇಲ್ಲಿಗೆ ಬಂದೆ? ಪರಕೀಯರು ಹೋರಾಡಿ ಈ ದೇಶವನ್ನು ಸ್ವತಂತ್ರಗೊಳಿಸಿ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದವನು ಮಹಾತ್ಮ ಗಾಂಧಿ. ಆದ್ರೆ ಸತ್ಯ ಧರ್ಮವನ್ನು ತುಳಿದು ಅನ್ಯಾಯದ ಕಿಚ್ಚಿನಲ್ಲಿ ಮೆರೆಯುತ್ತಿರುವ ನಿಮ್ಮಂತ ಪಕ್ಷಗಳನ್ನು ಒದ್ದು ಬುದ್ಧಿ ಕಲಿಸಲು ಹುಟ್ಟಿ ಬಂದ ಇವನು ಕಲಿಯುಗದ ಗಾಂಧಿನೇ. ಅದೆಲ್ಲ ಬೇಡ. ಮೊನ್ನೆ ರಾತ್ರಿ ವಿಜಯಲಕ್ಷ್ಮಿ ಕಾಂಪ್ಲೆಕ್ಸ್ನಲ್ಲಿ 3-4 ಜನರು ಕಿಡ್ನಾಪ್ ಮಾಡ್ಕೊಂಡು ಹೋಗಿರಲ್ಲ, ಮರ್ಯಾದಿಂದ ಅವರೆಲ್ಲರೂ ಮಧ್ಯಾಹ್ನ 1 ಗಂಟೆ ಒಳಗೆ ಅವರವರ ಮನೆಯಲ್ಲಿ ಇರಬೇಕು. ಇರದಿದ್ದರೆ ಏನ್ ಮಾಡ್ತೀಯ? ನಿನ್ನ ಕೈ ತೆಗೆಯಲ್ಲ, ಕಾಲ್ ತೆಗೆಯಲ್ಲ, ನಿನ್ನ ತಲೆ ತೆಗೆಯಲ್ಲ, ಬರೀ ಜೀವ ಮಾತ್ರ ತೆಗಿತೀನಿ. ಏನಂದೆ? ಇದೆಲ್ಲ ನನಗೆ ಆಗಿ ಬರುದಿಲ್ಲ, ಗೊತ್ತಲ್ಲ. ಅಯ್ಯೋ ಅಂದ್ರೆ 100 ವರ್ಷ, ಏ ಅಂದ್ರೆ 100 ನಿಮಿಷ. ಗಾಂಧಿ ಸತ್ಯ ಸತ್ಯ ಅಂದು ಸತ್ತ ಸುಡಗಾಡ ಸೇರಿದ ಸತ್ಯ ಹರಿಶ್ಚಂದ್ರನೇ ಇಲ್ಲ. ಗಾಂಧಿ ಗಾಂಧಿ ಅಂದವನೂ ಇಲ್ಲ. ಇದು ನಮ್ಮಂತ ಖಳನಾಯಕರ ದರ್ಬಾರ. ನಾನ್ ತಾಳ್ಮೆ ಕಾಕೊಂಡಾಗೆಲ್ಲ ಕೆಲವು ತಲೆಗೆ ಉರುಳೋಗಿದ್ದಾವೆ. ನೀವು ಗನ್ನಲ್ಲಿ ಎಷ್ಟು ಜನ ಎದುರಿಸಿದ್ರ? ಅಷ್ಟು ಜನ ಬರೀ ನನ್ನ ಕಣ್ಣಲ್ಲಿ ಎದುರಿಸಿದ್ರಿ. ಹವಾ ಈಟವರೆಗೆ ಮಾತ್ರ ಹವಾ ಇರುತ್ತೆ. ಸತ್ತ ಮೇಲೆ ಇರ್ಬೇಕಂದ್ರೆ ದಮ್ ಬೇಕಲ್ಲ.
ಆ ದಮ್ಮಿರೋದು ಎದುರುಗಡೆ ಕಾರೋ ಫೋಟೋಗೆ. ಲೇ, ಗಾಂಜಿ ಅಂತ ನನ್ನಂತ ವೀರನ್ನು ಎದುರಿಸಿ ಬಂದ ಹಿಂದಿ ಮಗನೇ, ಈ ಪ್ರಜ್ಞೆ ಅರಿಯದೆ ವೈರಿಗಳ ಪ್ರಾಣವನ್ನು ಪ್ರೇಮದ ಪ್ರೇಮಿಸಿ ಪ್ರಾಣ ತೆಗೆಯುವ ಅಮಾನುಷದ ಅಸ್ತ್ರವಿದ್ದಂತೆ. ಆದರೆ ನಿನ್ನನ್ನು ನನ್ನ ಕಳಿಸಿ ತೆಗೆದುಕೊಂಡು ನನ್ನ ಕೆಲಸಕ್ಕೆ ಉಪಯೋಗಿಸಿಕೊಂಡು ನಂತರ ಆಗೋದು ನಿನ್ನ ದೇಹ ತುಂಡು ತುಂಡು. ಬಿ ಕೇರ್ಫುಲ್. ಇದು ರೋಚಿಗೆದ ಸಿಂಹ. ಎತ್ತುಗಳು ಮೈಗೆ ತೊಳ್ಕೊಳ್ಬೇಕಂತ ಕೆರೆಗೆ ಹೋಗ್ಯಾನ. ಯಾಕೆ ಮಾವ, ಏನಾದ್ರೂ ಕೆಲಸ ಐತಾ? ಗಂಗಾ ಸಾಕಷ್ಟು ಕಲಿತು ಕಾಲೇ ತಿರುಗಾಡೋದಕ್ಕಿಂತ ಯಾವುದಾದ್ರು ಕಂಪ್ನಿಯಲ್ಲಿ ಕೆಲಸ ಹಿಡಿದುಕೊಂಡು ಬರ್ತೀನಿ ಅಂದು ನನಗೆ ನಿನ್ನೆ ರಾತ್ರಿ ಹೇಳಿದೆ. ಅದಕ್ಕೆ ಹುಬ್ಳಿಗೆ ಅಂದ್ರ ಹುಬ್ಳಿಗೆ ಅಂದ್ರೆ ಏನಿಲ್ಲ ಗಂಗಾ, ಹುಬ್ಳಿಗೆ ಹೋಗ್ಬೇಕಾಗಿತ್ತು. ಬೇಗ ಹೋಗಿದ್ರೆ ಒಳ್ಳೇದಿತ್ತು. ಮಾವ, ಹುಬ್ಳಿಗೆ ಹೋಗಿ ಎಷ್ಟು ದಿನ ಆದ್ ಬರ್ತಿ ಮಾವ? ಹುಚ್ಚಿ, ಎಲ್ಲಿ ಸಿಟಿಯಲ್ಲಿ ಜೀವಿಸ್ತೀರಿ? ಎಲ್ಲಿ ನನ್ನ ಮಾವ ಕಲತ ಹೆಣ್ಣಿನ ಕೈ ಹಿಡಿತಾನಂತ ಭಯವೇ? ಹಾಗೇನಿಲ್ಲ ಮಾವ. ಕಳಿ ನಿನ್ನ ಮನಸ್ಸಿನ ಏನೇ ನನಗೆ ಅರ್ಥವಾಗುತ್ತಿದೆ. ಅಪ್ಪಟ ಚಿನ್ನದಂತ ಮುತ್ತಿನಂತ ಸೋದರ ಸೇರಿಸಿ ಮರೆತು ಬೇರೆ ಯಾವ ಹೆಣ್ಣಿನ ಕೈ ಹಿಡಿಯುವ ಆಸೆ ನನಗಿಲ್ಲ ಗಂಗಾ. ಇದು ನಾನು ಹೆತ್ತ ತಂದೆ ತಾಯಿ ಮಾಡಿ ಹೇಳ್ತೀನಿ, ನೀನೇನು ಚಿಂತಿಸಬೇಡ ಗಂಗಾ. ಅರ್ಥವಾಯ್ತಾ ಗಂಗಾ? ಆಯ್ತು ಮಾವ. ಬಾ ಗಂಗಾ. ಬಾನಿನಲ್ಲಿ ಮೋಡ ಮರಿಗಳು ಹೋಗಿ ಆ ಸೂರ್ಯ ಚಂದ್ರ ಹತ್ತಿರ ಶುಭ ಹಾರಿಸಬೇಕೆಂದು ನಮ್ಮ ದಾರಿ ಕಾಯ್ತಾ ಇದ್ದಾರೆ. ಬೇಗನೆ ಮುಗಲೆ ಮಲ್ಲಿಗೆಯಾಗಿ ಈ ನಿನ್ನ ಮಾವನ ಮನಸ್ಸು ತರಿಸುವ. ಆಯ್ತು ಮಾವ, ನಿಮ್ ಇಷ್ಟದಂತೆ. ಸಿಂಗರ ಸಿರಿ ಅಂಗಲಿನಲ್ಲಿ ಬಂಗಾರವಾಗಿ ಗಂಧರಿಯಂತೆ ಕಣ್ಮುಚ್ಚಿ ಹೊಸಚಾಯಿ ಮಂದಹಾಸ ಅಹಮಲು ಮೇಯ ಶ್ರಾವಣ ಮಾಸ
ಶ್ರೀಕಾಂತ್ ಇದೊಂದು ಎತ್ತು ಇತ್ತಿಲ್ದ ಕಟ್ಟಿ ಮೇವು ಹಾಕಬೇಡ, ಶೇಂಗಾ ಹೊಟ್ಟು ಹಾಕಿ ಬಿಡು. ಆಯ್ತು ಮಾವ. ಅಣ್ಣ ಹೊತ್ತು ಭಾಳ ಆಯ್ತು, ನಾನು ಹೋಗಿ ಬರಲಿ. ಆಯ್ತಪ್ಪ ಹೋಗು. ಆದರೆ ನಾನು ರಾತ್ರಿ ಹೇಳಿದ್ದೆ ಪೂರ ಜಾಸ್ತಿ ಐತಿಲ್ಲೋ. ಇರ್ಲಿ ಗಂಗವ್ವ, ನಿಮ್ಮ ಮಾವನಿಗೆ ಊಟಕ್ಕಾದ್ರೂ ಕೊಡವ. ಅಣ್ಣ ನಾನು ಊಟ ಮಾಡಿಕೊಂಡು ನೀನು ದಾರಿ ಕಾಯ್ತಾ ನಿಂತಿದ್ದೀನಿ ಅಣ್ಣ, ನಾನು ಹೋಗಿ ಬರಲಿ. ಆಯ್ತಪ್ಪ. ಚಂದ್ರು, ನಿನಗೆ ಕೆಲಸ ಕೊಡ್ಲಿ, ಅದೈತೆ ಮನೆಗೆ ಸುದ್ದಿ ತಿಳಿಸಪ್ಪ. ಆಯ್ತಪ್ಪ ಹೋಗು. ಆದರೆ ನಮಗೆ ಪಾಪ ಗಂಗಾ ಭಟ್ ಹೇಳಿ ಹೋಗ್ಲಾ. ಗಂಗಾ ಟಾಟಾ ಬಾಯ್ ಬಾಯ್. ಹಲೋ, ರಮೇಶ್ ಸಿನ್ಗೆ ಅವರು ಮೈಲಾಪ ನಂದ್ಯಾಗಳವರಿಗೆ 1,000 ರೂಪಾಯಿ ಕೊಟ್ಟಿರ್ತಾರೆ, ಸ್ವೀಕರಿಸಬೇಕಾಗಿ ವಿನಂತಿ. ಮಾವನಿಗೆ ತುಂಬ ಅವ್ರ ತಂಗಿ ಹೊಟ್ಟೆ ಹಸ್ತೈತಿ, ಊಟಕ್ಕೆ ನಡಿವ. ನಡ್ರಿ, ಹಂಗಾದ್ರೆ ಊಟ ಮಾಡೋಣ. ನಡ್ರಿ ಊಟಕ್ಕೆ ಹೋಗೋಣ್ರಿ. ಏರ್ಪಾಚೆ ನಮಸ್ಕಾರ ರೀ ಅಪ್ಪ ಸಾವ್ಕಾರ್ರಿ. ಹೇಳಿದ್ರ ನಾನ ಬರ್ತಿದ್ನಲ್ಲ, ನೀವು ಇಲ್ಲಿ ಮಠ ಬರೋದಂದ್ರಿ. ಅದೇಗೆ ಸಾಧ್ಯ? ಸಾಲ ಬೇಕಾದಾಗ ಸಂಕಟದ ಸರೋವರನೆ ತಂದು ನನ್ನಂತ ಶ್ರೀಮಂತನ ಕಾಲಡಿಯಲ್ಲಿಟ್ಟು ತಮ್ಮ ಕಾರ್ಯ ಸಾಧಿಸಿಕೊಂಡು ಮರಳಿ ಸಾಲ ತೀರಿಸಿದ ಅದೇ ಗರಿವು ಬರ್ತದೆ ನಿಮ್ಮಂತ ನನ್ನ ನಾಲಾಯಕ್ ನನ್ನ ಮಕ್ಕಳಿಗೆ. ಸಾವ್ಕಾರ್ರಿ ಏನೇ ಹೇಳ್ತೀರಿ ನೀವು? ಹೇಳೋದೇನು ಇರ್ಪಾಕ್ಸಿ, ಇಂದು ಬಡ್ಡಿ ಸಮೇತ ನನ್ನ ಹಣ ಕೊಡು. ನಾಳೆ ನಾನು ಯಾವುದೇ ಪರಿಸ್ಥಿತಿ ಬ್ಯಾಂಕಿಗೆ ಹಣ ತುಂಬಬೇಕು, ಇಲ್ಲ ನಾಳೆ ನನ್ನ ಆಸ್ತಿಯನ್ನು ಹರಾಜು ಹಾಕುವರು. ಸಾವ್ಕಾರ್ರಿ, ಈ ವರ್ಷ ಮಳೆ ಇಲ್ಲದೆ ಬೆಳೆ ಬಂದಿಲ್ಲ. ಹೊಟ್ಟೆ ತುಂಬಿಸಿಕೊಳ್ಳೋದು ಕಠಿಣವಾಗಿರುವಾಗ ನಿಮ್ಮ ಹಣವನ್ನು ಎಲ್ಲಿಂದ ಕೊಡ್ಲಿ? ನಾನೇಗೆ ಕೊಡ್ಲಿ? ತೆಗೆದುಕೊಂಡವನಿಗೆ ಕೊಡುವುದು ಗೊತ್ತಿಲ್ಲ ಅಂದರೆ ಕೊಟ್ಟವ್ರಿಗೆ ಹೇಗೆ ತೆಗೆದುಕೊಳ್ಬೇಕನ್ನೋದು ಚೆನ್ನಾಗಿ ಗೊತ್ತಿದೆ. ಸೌಕರ್ಯ ಹಿಡಿದು ತಡ್ಕೊಂಡಿ, ಇನ್ನೊಂದ್ ಸ್ವಲ್ಪ ತಡ್ಕೋರಿಯಪ್ಪ. ಲೇ ಕಚ್ಚೋಲೆ ಮಗನೇ, ಬ್ಯಾಂಕಿನವರು ನಿಮ್ಮ ಅಪ್ಪನ ಮನೆಯವರಲ್ಲ, ನಮ್ಮ ಅಪ್ಪನ ಮನೆಯವರಲ್ಲ. ನಾಳೆ ನಾ ಯಾವುದೇ ಪರಿಸ್ಥಿತಿ ಬ್ಯಾಂಕಿಗೆ ಹಣ ತುಂಬಲೇಬೇಕು. ಅದಕ್ಕೋಸ್ಕರ ನೀವು ಇವಾಗ ಹಣ ಕೊಡಲೇಬೇಕು. ಇನ್ನ ಬೇಕಿದ್ರೆ ಹೆಂಗ್ ಕೊಡ್ಬೇಕ್ರಿ ಅಪ್ಪ? ನನ್ನನ್ನು ಕೊಂದ್ರು ನನ್ನ ಹತ್ರ ಒಂದ್ ದುಡ್ಡು ಇಲ್ಲ. ಇವರಪ್ಪಾಚೆ ಕೊಲ್ಲುವುದು ಬೇಡವೆಂದಿನೇ ಇಷ್ಟು ದಿನ ನಾ ತಡದೆ. ಸುಮ್ನೆ ಕೊನೆದಾಗಿರುವೆ, ಹಣ ಕೊಡು. ಸಾವ್ಕಾರ್ರಿ, ಬೇಕಾದ್ರೆ ನನ್ನ ಎಲ್ಲಾದ್ರೂ ಜೀಟಕ್ಕಿಟ್ಟು ನಿಮ್ಮ ಹಣವನ್ನು ಇಸ್ಕೊಳ್ಳಿ. ಪಾಪ ಸಾಲ ಕೊಟ್ಟವರು ನೀವು, ನಿಮ್ದೇನು ತಪ್ಪಿಲ್ಲ. ತಪ್ಪು ಎಲ್ಲ ನಮ್ದೇ ಐತಿ. ಮಾವ ಅಳ್ಬೇಡಿ ಮಾವ, ಅಳ್ಬೇಡಿ. ಇವರ ಸಾಲ ತಾನೇ, ಇಂದಿಲ್ಲ ನಾಳೆ ಆದ್ರೂ ಬೇರೊಬ್ರ ಹತ್ರ ಸಾಲ ಇಸ್ಕೊಂಡು ಇವರ ಸಾಲ ಮುಟ್ಸಿದ್ರಾಯ್ತು. ಈ ಗಂಗೆ ಕಂಗಳನ್ನು ನೋಡಿ ನನ್ನ ಹೃದಯದಂಗಳ ಮರುಗುತ್ತಿದ್ರೆ, ಈ ಗಂಗೆ ಎದೆಯಂಗಳದಲ್ಲಿ ನಾ ಬಿದ್ದು ಹೊಳ್ಳಾಡಿ ರತಿ ಕ್ರೀಡೆ ಆಡಲೇಬೇಕು. ಹ್ಞೂ ಇರ್ಪಾಕ್ಸೆ, ಬೇಗ ಕೊಡ.
ಸಾವುಕಾರ್ರಿ ನನ್ನನ್ನು ಪರೀಕ್ಷೆ ಮಾಡಕತ್ತೀರಿ ಏನ್ರಿ ಅಪ್ಪ? ಲೇ ಇರ್ಪಾಚಿ, ಎಲ್ಲದಿದ್ದೀರಾ? ಲೇ ಒಂದು ಹೊತ್ತು ತೊತ್ತುಗ ಗಂಜಿಗೆ ಗತಿಲ್ಲದ ನಾಯಿ ನನಗೆ ಮರ್ಯಾದೆ ಪಾಠ ಹೇಳುತ್ತೀಯ? ಸೊಮ್ನೆ ಹಣ ಕೊಡು, ಇದ ನಿಮ್ಮನ್ನು ಒದ್ದು ವಸೂಲಿ ಮಾಡಬೇಕಾಗುತ್ತದೆ. ಸಾವುಕಾರ್ರಿ ತಿಳಿಗೇಡಿ ಹುಡುಗ ತಪ್ಪು ಮಾತನಾಡಿದ, ಅವನ ಬಗ್ಗೆ ನಾನು ನಿಮ್ಮ ಕಾಲಿಗೆ ಬಿದ್ದೆ ಕೇಳ್ಕೊಳ್ತೀನಿ. ಲೇ ಆತ್ತು ಕರೆದು ಮಾಡಿದ್ರೆ ಬಿಟ್ಟು ಹೋಗೋಣೆಂದು ತಿಳಿದ್ರುವ್ಯಾ? ಸೊಮ್ನೆ ಹಣ ಕೊಡು, ಇಲ್ಲ ಈ ಸ್ಟಾಂಪ್ ಪೇಪರ್ ಮೇಲೆ ಸಹಿ ಮಾಡು. ಅಲ್ಯಾಕ್ ಸಹಿ ಮಾಡ್ಬೇಕ್ರಿ ಅಪ್ಪ? ನನ್ನ ಹಣಕ್ಕೆ ಆಧಾರ ನಿನ್ನ ಹೊಲ ಮನೆ ಆಸ್ತಿ, ದುಡ್ಡು ಕೊಟ್ಟ ಮೇಲೆ ಇದೆ ಎಲ್ಲ ನಿಂದು. ಅಲ್ಲಿ ತನಕ ನಿನ್ನ ಸರ್ವ ಆಸ್ತಿ ನನ್ನದು. ಸಾವುಕಾರ್ರಿ ಹಂಗ ಮಾಡ್ಬೇಡ್ರಪ್ಪ, ಹಂಗ ಮಾಡಬೇಡ್ರಿ. ಇರೋದು ಒಂದಕ್ಕೆ ಏನು ಮನಿ, 4 ಎಕರೆ ಜಮೀನ ನೀವ ತೆಗೆದುಕೊಂಡು ಬಿಟ್ರ ನಾ ಬದುಕುದು ಹೇಗ್ರಿ ಅಪ್ಪ? ನಾ ಬದುಕುದು ಹೇಗ? ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ನನ್ನ ಹತ್ರ ಸಿಕ್ಕಾಪಟ್ಟೆ ಸಾಲ ಮಾಡಿರಿವೆ ಅಲ್ಲ. ನಿನ್ನ ತಮ್ಮ ಕಲಿತಾ ಅವನನ್ನು ಯಾವುದಾದ್ರೂ ಒಂದು ಹೋಟೆಲ್ನಲ್ಲಿ ಕಸ ಮುಸುಳೆ ತೊಳೆಯಲಿಕ್ಕಿಟ್ಟು ಮರಳಿ ಹಣ ತಂದು ನಿನ್ನ ಆಸ್ತಿಯನ್ನು ಪಡೆ, ಇಲ್ಲ ಭಿಕ್ಷಾ ಪಾತ್ರ ಹಿಡಿದು ಊರೂರ ಹತ್ರಿಗೋ. ಭಿಕ್ಷೆ ಬಿಡಕ್ತು ನಮ್ದೇನು ರಕ್ತ ಸುಟ್ಟಿಲ್ಲ, ಕೈಯೂ ಕತ್ತರಿಸಿಲ್ಲ, ದುಡುಕ್ ತಿನ್ನಕ ಗಡ್ಬಿಡ್ ದೇಹ ಕುಡಿದನು. ಸ್ವಲ್ಪ ಧರ್ಮದಿಂದ ಮಾತನಾಡು. ಧರ್ಮ 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 ಕರ್ಮದ ಅರ್ಥ ಗೊತ್ತಿಲ್ದ ಮೂರ್ಖ. ಇರ್ಪಾಚಿ ಸಹಿ ಮಾಡು. ಸಾವುಕಾರ್ರಿ ಮಂದಿ ಮುಂದೆ ನನ್ನ ಮಾನ ಮರ್ಯಾದೆ ಕಳಿಬೇಡ್ರಪ್ಪ, ಕಳಿಬೇಡ್ರಿ. ಅದೆಲ್ಲ ಬೇಡ, ಸುಮ್ಮನೆ ಸಹಿ ಮಾಡು, ಇಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ನಿಮ್ಮನ್ನು ಒದ್ದು ವಸೂಲಿ ನನ್ನ ಹಣ ಪಡೆಯುತ್ತೇನೆ. ಸಹಿ ಮಾಡ್ಲೆ ಮಗನೇ. ಆಯ್ತ್ರಿ ಅಪ್ಪ, ಮಾಡುತ್ತೇನೆ. ಆದ್ರೆ ನಮ್ಮನ್ನು ಮನಿ ಬಿಟ್ಟು ಮಾತ್ರ ಹೊರಗೆ ಹಾಕ್ಬೇಡ್ರಿ ಅಪ್ಪ, ಹೊರಗೆ ಹಾಕ್ಬೇಡ್ರಿ. ಹೆಂಗಾರೆ ಮಾಡಿ ದೌಡ ನಿಮ್ಮ ಸಾಲವನ್ನು ತೀರಿಸಿ ಬಿಡುತ್ತೇನೆ. ಅಳ್ಬೇಡಿ ಮಾವ, ಅಳ್ಬೇಡಿ, ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳಿ. ಕೆಟ್ಟವನೆನಿಸದೆ ಕರ್ಣೆ ತೋರಿದಂತೆ ಮಾಡಿ ಈ ಗಂಗೆ ಮನ ಒಲಿಸಿ ನನ್ನ ಕಾಮದ ಮಡುವಿನಲ್ಲಿ ಕೆಡವಿಕೊಂಡು ಕನೆಗೆ ಕೈ ಕೊಟ್ರಾಯ್ತು. ಆಯ್ತು ಪಾಚಿ ಸಹಿ ಮಾಡೋ. ಆಯ್ತ್ರಿ ಅಪ್ಪ, ಮಾಡುತ್ತೇನೆ. ಆದ್ರೆ ಈ ವಿಪಕ್ಷನ ಕಾಯ್ತಿರೋ ಕಾಪಾಡ್ತಿರೋ ಬಿಡ್ತಿರೋ ನಿಮ್ಗ ಬಿಟ್ಟಿದ್ರಪ್ಪ, ನಿಮ್ಗ ಬಿಟ್ಟಿದ್ರು. ಇವರಪ್ಪಾಚಿ ಹಾಲು ಕುಡಿದು ಕಚ್ಚಿ ವಿಷ ಕಾರಿಸುದು ಅದು ಈ ನರಹಂತಕ ನರವ್ಯಾಗ್ರ. ಆದಷ್ಟು ಬೇಗ ಬಡ್ಡಿ ಸಮೇತ ಹಣ ಕೊಡಲು ಸಿದ್ಧತೆ ಮಾಡಿಕೊ, ಬರುತ್ತೇನೆ. ಗುಡ್ ಬೈ. ಮಾವ ವಿಚಾರ ಮಾಡಿ ಸಹಿ ಮಾಡ್ಬೇಕಾಗಿತ್ತು. ನನಗೆ ಯಾಕೋ ಒಂದ್ ಸ್ವಲ್ಪ ಸಂಶಯ ಬರೈತಿ. ನೋಡ್ ತಮ್ಮಗಳ್ರ, ಜಾತ್ರೆ ಮಾಡಕ್ ಬಂದಿರಿ ನೀವು, ಹೊಟ್ಟೆ ತುಂಬ ಊಟನ ಮಾಡಿದಿರಿ. ಬೇರೂರಲ್ಲಿ ಬಂದು ಬೇರೂರಲ್ಲಿ ಬಡದು ನಮ್ಮ ಮೂರು ಹೆಸರು ಕೆಡಿಸಿ ಹೋಗಬೇಡ್ರಿ. ಆ ಹುಡುಗನ ಹೋದ ಇಲ್ಲಿ ಬಿಡಿಯತ್ತೀರಿ. ಈಗ ಅವ್ರು ಮತ್ತೇನ್ ಮಾಡುದಪ್ಪ? ಸೈತ್ಯವಂತರನ್ನ ಕಾಪಾಡವ ಅಲ್ಲ ಆ ದೇವ್ರಿದ್ದಾನ, ಹಂಗೆಲ್ಲ ಸಂಶಯ ಪಡಬಾರದು. ಮಾವ, ಬಂದದ್ದು ಬರ್ಲಿ, ದೇವರ ದಯೆಯೊಂದು ನಮ್ಮ ಮೇಲೆ ಇದ್ದೇ ಇರುತ್ತದೆ. ನಡೆಯಿರಿ, ಎಲ್ಲರೂ ಸೇರಿ ಊಟ ಮಾಡುವಿರಂತೆ. ನಡ್ರಿ.
ಹಲೋ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಅವರೇ. ಯಾರದು? ಏನು ನಾನು ಗೊತ್ತಿಲ್ಲವೇ? ಅದು ನೀವು ಕೇಳಿದ್ದು ಗೋಲ್ಡ್ ಪಾಯಿಂಟ್. ಯಾಕಂದ್ರೆ ನೀವು ಎಷ್ಟೇ ಆದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಲ್ವೇ? ಅದೆಲ್ಲ ಇರಲಿ, ನೀವು ಇಲ್ಲಿ ಬಂದ ಕೆಲಸ ಮೊದಲು ಏನು ಹೇಳಿ. ಮೊದಲು ಸುಮ್ಮನೆ ಎಲ್ಲ ಮಾತನಾಡಿ ತಲೆ ತಿನ್ನಬೇಡಿ. ವಾವ್, ವಂಡರ್, ವೆರಿ ವಂಡರ್ಫುಲ್. ತಲೆ ಎಲ್ಲ ಮಾತಾಡೋಣ ಇನ್ಸ್ಪೆಕ್ಟರ್. ನೀವು ನಾನು ಬಂದದ್ದು ನಿಮಗೊಂದು ವಿಷಯ ತಿಳಿಸಲು. ಏನಿದು? ನೋಡಿ ಇನ್ಸ್ಪೆಕ್ಟರ್, ನೀವು ಹೊಸಬರು, ನನ್ನ ವಿಷಯ ನಿಮಗೆ ಗೊತ್ತಿಲ್ಲ ಕಾಣುತ್ತಿದೆ. ಹೊಸದಾಗಿ ಬಂದರೆಲ್ಲರೂ ಮೊದಲು ನನ್ನನ್ನು ಭೇಟಿಯಾಗಿ ನಂತರ ಸ್ಟೇಷನ್ಗೆ ಹೋಗ್ತಾರೆ. ಅಂತದ್ರಲ್ಲಿ ನೀನು ಬರಲೇ ಇಲ್ಲ. ಇರ್ಲಿ, ನೀನು ಬರೆದಿರಾಯ್ತು, ನಾನೇ ಬಂದು ಬಿಟ್ಟೆ. ಈ ನಮ್ಮ ತಾಲೂಕು ರಾಮರಾಜ್ಯ ಎಂದು ಕರ್ನಾಟಕದ ಹೆಸರುವಾಸಿಯಾಗಿದೆ. ಅಂತದ್ರಲ್ಲಿ ಎಲ್ಲಿಂದ ಬಂದರೆಲ್ಲ ಗುಂಡಗಿರಿ ಮಾಡುತ್ತಾರೆ. ಒಬ್ಬ ಗಾಂಧಿ ಅಂತ ಬರ್ತಾನೆ, ಮತ್ತೊಬ್ಬ ನೆಹರು ಅಂತ ಬರ್ತಾನೆ. ಸೋಮನೆ ಬೆದರಿಸಿ ನಮ್ಮಂತ ಶ್ರೀಮಂತರನ್ನ ಲಪ್ಪಿಸ್ಕೊಂಡು ಹೋಗ್ತಾರೆ. ಎದುರಾದ್ರೆ ಇವರು ಚಾಕು ಚುರಿಯಿಂದ ಕೊಲೆ ಮಾಡ್ತಾರೆ. ಯಾರನ್ನು ಲಪಿಸಿದ್ದಾರೆ, ಯಾರನ್ನು ಕೊಲೆ ಮಾಡಿದ್ದಾರೆ ಅಂತವರಿಗೆ ಬಂದು ಕಂಬಳಿ ಕೊಡ್ಬೇಕಂತ ನಮ್ಮ ಡಿಪಾರ್ಟ್ಮೆಂಟ್ ಇದೆ. ನಿಮಗೆ ಯಾಕೆ ಚಿಂತೆ? ನೀನ್ ಯಾರನ್ನೋದು ನನಗೆ ಚೆನ್ನಾಗಿ ಗೊತ್ತು. ಮೊದಲನೇ ಮರ್ಯಾದೆ ಕೊಟ್ಟು ಮಾತನಾಡಲ್ಲ. ಮರ್ಯಾದೆ ಕೊಡ್ಲಿಕ್ಕೆ ನನ್ನ ಸ್ನೇಹಿತನು ಇಲ್ಲ, ನನ್ನ ಸಂಬಂಧಿಕನು ಇಲ್ಲ, ನನ್ನ ಅತಿಥಿಯೋ? ಏನಂದ? ಏನಂದ? ಈ ಪ್ರಖ್ಯಾತ ಕೆಳಗೆ ಬೇಡ. ಕೆಣಕಿದವರು ಈ ಊರಲ್ಲಿ ಕಾಲೂರಿ ನಿಂತಿಲ್ಲ, ನಿಲ್ಲೋಟ ಬಿಡೋದಿಲ್ಲ. ಪ್ರಖ್ಯಾತ್, ಇದನ್ನು ಸ್ಟೇಷನ್ ಅಂತ ತಿಳಿದ್ರಿವೆಯೋ? ತಾಳ್ಮೆಯಿಂದ ತಿಳಿಸಿದರೆ ತೆಲೆನೆಲ್ಲ ಮಾತಾಡ್ತೀಯ. ನನ್ನನ್ನು ಕೆಣಕಿದವರು ಕಾಲೂರಿ ನಿಂತಿಲ್ಲ. ಪ್ರಖ್ಯಾತ್, ಈ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಕೆಣಕಿದವರು ಕಾಲ್ ತೆಗೆಯದೆ ಬಿಟ್ಟಿಲ್ಲ. ಲೇ, ಇದು ಸ್ಟೇಷನ್ ಅಂತ ಕೇಳ್ತೀನಲ್ಲ, 1000 ಕೊಟ್ರೆ ಸ್ಟೇಷನ್ ಅಂದು, ಲಕ್ಷ ಕೊಟ್ರೆ ಈ ತೀರ್ಪು ನಂದು. ಸೀಟಿಗೆ ಅದು ಸೆಟ್ಟು ಹೊಡೆದ್ರೆ ವಿಧಾನಸೌಧ ಏನಂದು. ಲೇ, ನನಗೆ ಸವಾಲು ಆಗ್ತೇನೆ. ಸವಾಲು ಅಷ್ಟೇ ಅಲ್ಲಿ ಕಾಪೀಸ್ ಮಾಡಿ ಹಾಕ್ತೀನಿ. ನಿನ್ನಂತವನು ಎಂದು ಸುಮ್ಮನೆ ಬಿಡೋದಿಲ್ಲ. ಹೊಸದಾಗಿ ಬಂದವರೆಲ್ಲರೂ ಮೊದಲು ಹೇಳುವ ಮಾತೇ ಇದು. ನಂತರ ನಮ್ಮಂತ ಶ್ರೀಮಂತ ಲಂಚ ಮಂಡವನಂತಂದರೆ ಆಟ ಆಡ್ತಾರೆ. ನಿನ್ನಂತ ಪೊಲೀಸ್ ಅಧಿಕಾರಿಗಳು ಲಂಚಕ್ಕಾಗಿ ನಿಮ್ಮಂತ ನಾಯಿಗಳಿಗೆ ಕೈ ಚಾಚಿ ನೀವು ಹೇಳಿದ್ದು ಕೇಳೋಷ್ಟು ತಲೆಮೂರ್ಖ ನಾನಲ್ಲ. ನಿಮ್ಮಂತ ಕರ್ಮದ ಕುಣಿಗಳಿಗೆ ಕೈಗೆ ಬೇಡಿ ಹಾಕಿ ಒದ್ದು ಎಳೆದು ತಂದು ಸೀಳುವ ಸಿಂಹ ನಾನು. ಹೋಗಲೇ, ಬಡ್ಡಿ ತಂದು ದೊಡ್ಡ ಮಾಡೋ ದಡ್ಡ. ದಡ್ಡ ಎಂದು ಸಡ್ಡಿ ಹೊಡೆದು ಮಾತಾಡಬೇಡ ಇನ್ಸ್ಪೆಕ್ಟರ್. ನೆನಪಿನಲ್ಲಿ ಇಟ್ಟುಕೋ, ಕಾಲ ಮೆಚ್ಚುವ ಮುನ್ನ ಸುತ್ತುವುದು
ಈ ಪ್ರಖ್ಯಾತ ಸೇಡಿನ ಭಾವ. ಅದಕ್ಕೋಸ್ಕರ ನೀನಾದ್ರೂ ಜಾಲ ಇರ್ದಿದ್ದರೆ ವಿನಾಕಾರ ಕೊಡುವೆ ನಿನ್ನ ಪ್ರಾಣ. पुलिस किसका दौलत नहीं, रांड किसका औरत नहीं, मगर ये झूठा ये किसका दोस्ती नहीं. That is single सीमा. ಹಂಚಾಕತ್ತಿರೋ ನಮ್ಮಂತ ಆಟ ತೊಟ್ಟ ಗಂಡುಗಳಿಗೆ ಪ್ರಾಣದ ಬೆದರಿಕೆ ಹೇಳಿದೆ ಹೇಡಿ ಗಂಡಸೆ. ಮಾನವನ ನೆಪದಲ್ಲಿ ನಾಗರನಾಗಿ ಮೆರೆತಿರುವ ನಿಮ್ಮಂತ ರಾಕ್ಷಸರೊಡನೆ ಹೋರಾಡಿ ನಿಮ್ಮಂತವನು ಸಂಹರಿಸುವುದೇ ಈ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರನ ಗುರಿ.